ಏನೋ ನಿನ್ನೆ ಮೊನ್ನೆಯಿಂದನೂ ಕೂಡ ಶ್ರೀ ವನಗವಿ ಮಠದಲ್ಲಿ ಇಲ್ಲಿಗೇನೆ ಮಕ್ಕಳು ಬಿಟ್ಟು ತನ್ನ ಕೈಲಿ ಮಕ್ಕಳು ಸಾಕಾಗಲ್ಲ ಅಂದು ಎತ್ತು ಮಕ್ಕಳು ತಮ್ಮಂದು ಮಠಕ್ಕೆ ಸೇರಿಸಿ ಯಾವ ಮಟ್ಟಕ್ಕೂ ಕೂಡ ಒಂದು ಕೆಜಿ ಅಕ್ಕಿ ಕೊಡ್ತಿರ್ತಕ್ಕಂಥ ಒಂದು ಮಹಾ ತಾಯಿ ಏನಿಲ್ಲಿ ಮಕ್ಕಳನ್ನ ಚೆಕ್ ಮಾಡಿದ್ದೀನಿ, ಕೈಲೆಲ್ಲ ಏನೋ ಬಬ್ಬೆ ಇದ್ದದೆ, ಅವ್ರ ಸ್ಥಿತಿಗೆಲ್ಲ ಮಠನೇ ಕಾರಣ, ಮಠದಲ್ಲಿ ಏನೋ ಅವ್ಯವಹಾರ ನಡೀತದೆ ಅಂತ ಹಾಗೆ ಹೀಗೆ ಅಂತೇಳಿ ನನ್ನೆ ಮೊನ್ನೆಲ್ಲ ಮಾಧ್ಯಮದಲ್ಲಿ ನಾನು ನೋಡಿದ್ದೀನಿ. ಒಂದೂ ಕೇಳಲಿಕ್ಕೆ ಬಯಸ್ತೀನಿ, ಅದೆಂಥದೇ ಕಷ್ಟ ಇರಲಿ, ಅದೆಂಥ ಪರಿಸ್ಥಿತಿ ಇರಲಿ, ಎತ್ತು ಮಕ್ಕಳನ್ನ ಸಾಕಾಗದೆ ಮಠದ ತಮ್ಮ ಸೇರಿಸ್ತಿರಲ್ಲ, ನಿಮ್ಗೆ ಯಾವ ಯೋಗ್ಯತೆ ಅನ್ನೋದು ಮಾತನ್ನ ಕೇಳಬೇಕಾಗ್ತದೆ. ಬಿಟ್ಟ ಮೇಲೆ ಅವ್ರ ಯೋಗಕ್ಷೇಮನ ಅವ್ರು ತನ್ನ ಮಕ್ಕಳು ಅಂತ ನೋಡಿ ಅವ್ರಿಗೆ ಬಟ್ಟೆ ಒಗೆಯೋದು, ಅವ್ರ ತಿಗ ತೊಳೆಯೋದು, ಅವ್ರ ಊಟ ಬಡಿಸೋದು ಎಲ್ಲ ನೋಡ್ತಾರಲ್ಲ, ಅದಕ್ಕೆ ನಿಮ್ಮ ಕೃತಜ್ಞತೆ ಅನ್ನೋದೇ ಇಲ್ವಾ? ಆ ಮಕ್ಳು ಹಂಗಾದಾಗ ನೀವು ನೆನ್ನೆ ಮೊನ್ನೆ ಬಂದು ಮೀಡಿಯಾಕ್ಕೆ ಕೊಟ್ಟಿದ್ದೀರಾ, ಪ್ರಸಾರನೂ ಮಾಡಿಬಿಟ್ರಿ, ಲಾಭ ಏನು? ಆ ಮಕ್ಕಳಿಗೆ ಖಾಸಗಿ ಹಾಸ್ಪಿಟ್ಲು ತೋರಿಸ್ತವ್ರೆ, ಆಮೇಲೆ ಮಕ್ಕಳು ಆ ಚಿಕ್ಕ ಮಕ್ಕಳಿಗೆ ತಂದೆ ತಾಯಿ ಪ್ರೀತಿ ತೋರಿಸ್ತಾರೆ, ತಾಮಂದು ಬಿಡ್ತೀರಾ, 6 ತಿಂಗಳಿಗೂ ವರ್ಷಕ್ಕೆ ಬಂದು ನೋಡ್ತೀರಾ? ಏನು ಆ ತಾಯಿ ನಾನು ಮಾತಾಡ್ತಿದ್ದು ನೋಡಿದ್ದೀನಿ, ಆ ಅಮ್ಮ ಯಾವ್ದಾದ್ರು ಮಟ್ಟಕ್ಕೆ ಅನಾಥ ಮಕ್ಕಳಿಗೆ, ಅನಾಥ ಆಶ್ರಮಕ್ಕೆ ಒಂದು 10 kg ಅಕ್ಕಿನೋ 5 kg ಬೆಲ್ಲನೋ ಕೊಟ್ಟು ಅಲ್ಲಿ ಕಷ್ಟ ಕೇಳಿದ್ರೆ ಹೇಳೋಣ. ಅದನ್ನು ಸತ್ಯ, ಈ ಬೇಸಿಗೆ ಕಾಲದ ಸ್ವಲ್ಪ ಮಕ್ಕಳು ತೊಂದರೆ ಆಗೈತೆ, ಅದನ್ನು ನೀವು ಟಿ ವಿಲಿ ಪ್ರಸಾರ ಮಾಡೋಂಥ ಅವಶ್ಯಕತೆ ಏನಿತ್ತು? ಮಾಧ್ಯಮದಲ್ಲಿ ಪ್ರಸಾರ ಮಾಡಿ ರಾಜ್ಯಕ್ಕೆ ತೋರಿಸೋಂಥ ಅವಶ್ಯಕತೆ ಏನಿತ್ತು ಅನ್ನೋದ್ರ ಪ್ರಶ್ನೆ. ಆ ಮಕ್ಳು ಆಗಿರೋ ತೊಂದರೆ ಸರಿಪಡಿಸೋಣ, ಮಕ್ಕಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ನಾನು ಕೂಡ ಬುದ್ಧಿಯವ್ರಿಗೆ ಹೇಳ್ತೀನಿ, ಆಡಳಿತ ಮಂಡಳಿ ಗಮನಕ್ಕೆ ತರೋಣ, ನಾನು ಸ್ವಂತ ಖರ್ಚಿಂದ ಮಕ್ಕಳು ತೋರಿಸೋಂಥ ಕೆಲಸ ಮಾಡೋಣ, ತೋರಿಸೋಣ, ಅದ್ರಾಗೆ ಯಾವ ಸಂಶಯ ಬೇಡ. ಬಟ್ ನಿಮ್ಮ ದಾರಿ ತಪ್ಪಿಸ್ತಾ ಇದ್ದೀರಲ್ಲ, ಇದನ್ನು ತಮ್ಮನ್ನು ನೀವು ಪ್ರಸಾರ ಮಾಡಿ ಆಗ ಮಾಡ್ತಾರೆ ಈಗ ಮಾಡ್ತಾರೆ. 300 ಜನ ಮಕ್ಕಳಿಗೆ ಯಾವುದೇ ಸರ್ಕಾರದ ಅನುದಾನ ಇಲ್ಲದಲೆ, ಯಾವುದೇ ದಾನಿಗಳಲ್ಲಿ ವರ್ಷ ಹಣನೂ ಇಸ್ಕೊಳ್ಳದಲೆ, ಬೇರೆ ಮನೆಯಲ್ಲಿ ಭಿಕ್ಷೆ ಬೇಡಿ ಹಳ್ಳಿ ಮೇಲೆ ಹೋಗಿ ಭಿಕ್ಷೆ ಬೇಡಿ ಯಾರೆತ್ತು ಮಕ್ಕಳನ್ನ ತಮ್ಮಂದು ನನ್ನ ಮಕ್ಕಳು ಅಂತ ಸಾಕ್ತಾರಲ್ಲ, ಆ ಭಗವಂತ ದೇವರನ್ನು ಅವರಲ್ಲಿ ನೋಡ್ಬೇಕು ನಾವು. ಅದು ಶಿವಕುಮಾರ ಸ್ವಾಮೀಜಿ ಆಗಿರಲಿ, ನಿರ್ಮಲಾ ಸ್ವಾಮೀಜಿ ಆಗಿರಲಿ, ನಮ್ಮ ಸ್ವಾಮೀಜಿಗಳಾಗಿರಲಿ, ಇದು ರುದ್ರಮುನಿ ಸ್ವಾಮೀಜಿಗಳಾಗಿರಲಿ, ಆ ಮಕ್ಕಳುಗಳನ್ನ ತಮ್ಮಂದು ಸಾಕ್ತಾರಲ್ಲ, ನೀವು ಅವ್ರಿಗೇನು ಅಟ್ಲೀಸ್ಟ್ ನೀವೇನು ಕೊಡಲಿಲ್ಲ ಅಂದ್ರೂ ಕೂಡ ಕೃತಜ್ಞತೆ ನಿಮ್ಮಲ್ಲಿ ಇಲ್ಲ ಅಂದರೆ, ಅಷ್ಟೊಂದು ಐಪೈ ಆಗಿರ್ತಕ್ಕಂಥವ್ರು ನೀವು ಇಂಥ ಮಠಕ್ಕೆ ಬಿಡೋಂಥ ಅವಶ್ಯಕತೆ ಏನಿತ್ತು? ಅಯ್ಯಮ್ಮ ನನ್ನ ಮಕ್ಳಿಗೆ ನಿನ್ನ ಮಕ್ಳು ನೀನು ತೋರಿಸು ತಾಯಿ ಬೇಡ ಅಂತ ಹೇಳಿದವ್ರು ಯಾರು? ಅವ್ರ ಜೊತೆಲಿ ಮಾಧ್ಯಮದವ್ರನ್ನ ಕರ್ಕೊಂಬಂದು ಬಾತ್ರೂಮ್ ತೊಳಿಸ್ತಾವ್ರೆ, ಇನ್ಯಾರು ತೊಳಿತಾರೆ? ಒಳ್ಳೆ ಕಥೆ ಆಯ್ತಲ್ಲ. ತನ್ನ ಬಾತ್ರೂಮ್ನ ತನ್ನ ಮನೆನ ಸ್ವಚ್ಛ ಮಾಡ್ಕೋಬೇಕು ಅಂತ ವಿದ್ಯಾ ಬುದ್ಧಿ ಕಲಿಸ್ತಕ್ಕಂಥ ಒಂದು ಸ್ಥಾನನೇ ಮಠ. ಏನಿದೆ ಐಪೈ ಹಂಗಿದ್ರೆ ಅದನ್ನು ಖಾಸಗಿ ಶಾಲೆಗಳಿಗೆ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಫೀಸ್ ಕಟ್ಟಿ ಸರ್ಕಾರಿ ಶಾಲೆಗಳಿಗೆ ಫೀಸ್ ಕಟ್ಟಿ ಸೇರಿಸ್ಲಿ, ಬೇಡ ಅಂತ ಹೇಳಿದವ್ರು ಯಾರು? ಪಾಪ ಮಕ್ಕಳು ನೋಡಿದ್ರೆ ಈನೇ ಸ್ಥಿತಿ. ಗುಲ್ಬರ್ಗದಿಂದ ಕೆಲವು ಜನ, ಆ ಬಿಜಾಪುರದಿಂದ ಕೆಲವು ಜನ ಬಂದವ್ರೆ, ಯಾರೋ ಒಬ್ಬರಿಬ್ಬರು ಮಾಡೋ ಕೆಲಸಕ್ಕೆ ಕೆಲವು ಜನ ಮಕ್ಕಳು ಸಾಕಾಗದಲೆ ತಾಮಂದು ಮಠಕ್ಕೆ ಸೇರಿಸ್ಕೊಂತಾರೆ. ಮುಂದೆ ಈ ಥರ ಆದಾಗ ಮಠಕ್ಕೆ ಸೇರಿಸ್ಕೊಂತಾರ? ಬೇಡ, ನಿಮ್ಮ ಸವಾಸ ಬೇಡಮ್ಮ, ಹೆಂಗೋ ನಮ್ಮ ಕೈಲಾದ ನಡ್ಕೊಂಡು ಹೋಗ್ತೀವಿ ಅಂತ ಸ್ವಾಮಿ ಎಲ್ಲ ಕಡೆನೂ ಇದೊಂದು ಸಾಕಿ ಅಂತಲ್ಲ, ರಾಜ್ಯದಲ್ಲಿರ್ತಕ್ಕಂಥ ಅನಾಥ ಮಕ್ಕಳುಗಳನ್ನ ಒಣಕಲ್ ಮಾಡ್ತಲ್ಲೋ ಐತಿ. ಈ ಥರ ಎಲ್ಲ ಕಡೆನೂ ಮಕ್ಕಳುಗಳನ್ನ ಸೇರಿಸಲ್ಲ ಅಂತ ಒಂದು ವ್ಯವಸ್ಥೆ ಬಂದಾಗ ಏನು ಮಾಡ್ತೀರಿ? ನೀನೇನೋ ನಾಟಕ ಆಡೋಕ್ಕೆ, ನೀನೇನೋ ಕ್ರೇಡ್ ತಗೊಳ್ಳೋಕ್ಕೆ ಅಥವಾ ರಾಜ್ಯದಲ್ಲಿ ಪಿಕ್ಚರ್ ನೋಡಲಿ ಅಂತ ಮಾಡಿಸ್ಬಿಟ್ಟೆ. ಬಟ್ ಬೇರೆ ತಂದೆ ತಾಯಿ ನಾಳೆ ಯಾರೋ ಅನಾಥ ಮಕ್ಕಳು ಯಾರೋ ಬಂದು ಮಠಕ್ಕೆ ಸೇರ್ಸೋಕ್ಕೆ ಅಂತ ಬರ್ತಾರೆ. ಬುದ್ಧಿಯವರು ಸ್ವಾಮೀಜಿಯವ್ರು ಹಿಂಗೆಲ್ಲ ಸಮಸ್ಯೆಗಳು ಗೊತ್ತಾದಾಗ ನಾವೆಷ್ಟೇ ಪ್ರಾಮಾಣಿಕತೆಯಿಂದ ಇದ್ರೂ ಕೂಡ ನಮಗೆ ಸಮಸ್ಯೆ ತಪ್ಪಿದ್ದಲ್ಲ ಅಂತ ಅವ್ರ ಮನಸ್ಸಿಗೆ ಬಂದಾಗ ಹೆಂಗೆ ಸೇರಿಸ್ಕೊಂತಾರೆ? ನಾನು ಆದ ಕಾರಣ ಮಾಧ್ಯಮದರಲ್ಲೂ ಕೇಳೋದಿಷ್ಟೇ, ಸತ್ಯಾಸತ್ಯತೆ ಏನು ಅನ್ನೋದು ಗೊತ್ತಿಲ್ಲದಲೇ ವರದಿ ಪ್ರಸಾರ ಮಾಡಿ ಸುಮ್ಮನೆ ಜನಗಳನ್ನ ಗೊಂದಲ ಮಾಡೋಂಥ ಪ್ರಮೇಯಕ್ಕೆ ಕೈ ಹಾಕೋದು ಬೇಡ. ಏನು ನೆನ್ನೆ ಮೊನ್ನೆಯಿಂದನೂ ಕೂಡ ನೀವು ಹೊಡೆದಿದ್ದೆ ಒನ್ನಂಗವಿ ಮಾಡ್ತಲ್ಲ, ಆಗಾಯ್ತು ಈಗಾಯ್ತು, ಬುದ್ಧಿಯವ್ರದ್ದು ಹಂಗಾಯ್ತು ಹಿಂಗೆ ಏನಾಗೈತೆ ರೀ? ನೀವು ಯಾರ್ಯಾರು ಪ್ರಸಾರ ಮಾಡಿದ್ದೀರಾ 10 ಮೂಟೆ ಅಕ್ಕಿ ತಗೊಂಬಂದಾಕ್ರಿ, ಒಂದೊಂದವ್ರು ತರಕಾರಿ ತಗೊಂಬಂದಾಕ್ರಿ, 4 ಜನ ಮಕ್ಳಿಗೆ ಬಟ್ಟೆ ಕೊಡ್ಸೋಂಥ ಕೆಲಸ ಮಾಡಿಸಿ. ನಾನು ನಿಮ್ಗೆ ಧನ್ಯವಾದಗಳನ್ನ ಹೇಳ್ತೀನಿ. ದುಡ್ಡು ಕೊಡ್ತೀನಿ ಅಂತ ಮಕ್ಕಳನ್ನ ಈಚೆ ಕರ್ಕೊಂಡು ಯಾರು ಲಾಭ ಏನು ತಾಯಿ ನಿನಗೆ? ಮಹಾತಾಯಿ ನೀನು ಆ ಮಕ್ಕಳನ್ನ ಹೊರಗಡೆ ಕರ್ಕೊಂಡೋಗಿ 500 ರೂಪಾಯಿ ಕಾಸು ಕೊಡ್ತೀನಿ, ನೀನು ಸ್ವಾಮೀಜಿ ವಿರುದ್ಧವಾಗಿ ಹೇಳು ಅಂತ ಹೇಳಿಸ್ತಿ ಅಂತೆಲ್ಲ, ನಿನಗೆ ಏನು ಲಾಭ? ನಿನ್ನ ಮಕ್ಕಳು ತಗೊಂಬಂದಿಲ್ಲ ಅನಾಥಾಶ್ರಮ ಮಠಕ್ಕೆ ಸೇರಿಸಿದ್ಯಾ? ಒಂದಿನ ಆಗಲಿ, 1 ಗಂಟೆ ಆಗಲಿ, 1 ಸೆಕೆಂಡ್ ಆಗಲಿ ಮಠದಲ್ಲಿ ನಾನು ಇದ್ದೀನಿ ಅಂತಕ್ಕಂಥ ಅನ್ನ ತಿಂದಿರ್ತಕ್ಕಂಥ ನಿನ್ನ ಮಕ್ಕಳು ಮುಂದೆ ಭವಿಷ್ಯದಲ್ಲಿ ಒಳ್ಳೇದಾಗೋದು ಬೇಡವಾ? ಇದನ್ನು ಪ್ರಸಾರ ಮಾಡೋಕ್ಕೆ ಒಂದು ಟೀಮು,
ಸತ್ಯಾಸತ್ಯತೆ ತರಲಿ. ಆಯ್ತು, ಮಕ್ಕಳಿಗೆ ಹೆಚ್ಚು ಕಮ್ಮಿ ಆಗದೆ ನೀವು ಪ್ರಚಾರ ಮಾಡಿದ್ಮೇಲೆ ಯಾರಾದರೂ ಸರ್ಕಾರದಿಂದ ನಾವಿದ್ದೀವಿ, ಮಕ್ಳುಗಳು ಕರ್ಕೊಂಡೋಗಿ ಚೆನ್ನಾಗಿ ಸಾಕಂತೀವಿ, ಈ ಮಟ್ಟಕ್ಕೆ ಅನುದಾನ ಬಿಡುಗಡೆ ಮಾಡ್ತೀವಿ ಅಂತ ಯಾರು ಬಂದ್ರ? ತಂದೆ ತಾಯಿಗಳಿಗೆ ಮನಸ್ಸಿಗೆ ಬೇಸರ ಆಗಂತ ಜುಗುಪ್ಸಿ ಹುಡ್ಸಿದ್ದೀರ. ಪಾಪ ಗುಲ್ಬರ್ಗ, ರಾಯಚೂರು, ಬಿಜಾಪುರ, ಉತ್ತರ ಕರ್ನಾಟಕದ ಕಡೆಯಿಂದ ಮಕ್ಳಿಗೆ ತಮ್ಮಂದು ಅನಾಥವಾಗಿ ಬಿಟ್ಟಿರ್ತಕ್ಕಂಥ ಮಕ್ಳುಗಳನ್ನ ಅವ್ರ ತಂದೆ ತಾಯಿ ನಿಮ್ದೆ ನಿದ್ದೆ ಮಾಡ್ದಂಗೆ ಮಾಡಿದ್ದೀರಾ. ನಾನು ಹೇಳೋದಷ್ಟೇ, ತಂದೆ ತಾಯಿಗೂ ಅಷ್ಟೇ, ನಾವು ಒಂದು ನಮ್ಮನೆಗಿರ್ತಕ್ಕಂಥ ನಮ್ಮ ಮಕ್ಕಳನ್ನ 5 ವರ್ಷ 10 ವರ್ಷ ತನಕ ಯಾವುದೇ ಕಾರಣಕ್ಕೂ ಬುದ್ಧಿ ಇರಲ್ಲ. ಅವರು ಒಂದು ಮಾಡಿದ್ದೇ ಚಾಷ್ಟೆ ನಾವು ಸೇರ್ಸೋಕ್ಕಾಗಲ್ಲ. ಇಲ್ಲಿ 350 ಜನ ಮಕ್ಳುಗಳನ್ನ ಕೊಟ್ಟಿದ್ದೆಲ್ಲ ಮಾಡಿದ್ದೆಲ್ಲ ಮಾಡಿಸ್ಕೊಂಡು ಅವರೆಲ್ಲ ಸಮಾಧಾನ ಪಟ್ಕೊಂಡು ಸ್ವಾಮೀಜಿಯವರು ಭಿಕ್ಷೆ ಬೇಡಿ, ಹಳ್ಳಿ ಮೇಲೂ ಭಿಕ್ಷೆ ಬೇಡಿ, ರಾಗಿ, ಅಕ್ಕಿ, ಕಾಳು, ಬೇಳೆಕಾಳು, ಎಣ್ಣೆ ಎಲ್ಲ ಭಿಕ್ಷೆ ಬೇಡ ತಾಂಬಂದು ಇವತ್ತು ನಮ್ಮದು ಎಲ್ಲೋ ಒಂದು ಕಡೆ ಭಗವಂತ ಕೊಟ್ಟಿರ್ತಕ್ಕಂಥ ಶಕ್ತಿನ ಈ ಬಡ ಮಕ್ಳಿಗೆ ಹಾಕ್ಬೇಕು ಅಂತ ಒದ್ದಾಡ್ತಾವಲ್ಲ, ನಿಮ್ಮ ಸಾಧನೆ ಏನು? ನಿಮ್ಮ ಸಾಧನೆ ಏನು? ಯಾವ್ದಾದ್ರು ಮಟ್ಟಕ್ಕಾಗಲಿ ಯಾರ ಮಕ್ಳುಗಳಿಗೆ ಆ ಮಕ್ಳುಗಳು ನೋಡಿದ್ರೆ ಮಾನಸಿಕವಾದಿ ಕಣ್ಣೀರು ಬರೋಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ನಾನು ಆದ ಕಾರಣ ನಾನು ಶ್ರೀಗಳ ಹತ್ರ ಮಾತಾಡಿದ್ದೀನಿ, ಬುದ್ಧಿಯವ್ರ ಹತ್ರ. ಆ ಮಕ್ಳಿಗೆ ಒಳ್ಳೆ ಹಾಸ್ಪಿಟ್ಲಿಗೆ ತೋರಿಸ್ತೀವಿ. ಏನು ಪ್ರಚಾರ ಮಾಡಿದವ್ರು ಯಾರು ಒಂದೇ ಒಂದು ಔಷಧಿನೂ ತಂದ್ಕೊಡಲ್ಲ, ಇಲ್ಲಿ ಒಂದು ಇಂಗ್ಲೀಷನ್ನು ಕೊಡ್ಸಲ್ಲ. ನಾವು ಮಕ್ಳುಗಳ್ನ ಒಳ್ಳೆ ಹಾಸ್ಪಿಟ್ಲಿಗೆ ತೋರಿಸಿ ಅವ್ರನ್ನ ಒಳ್ಳೆ ರೀತಿಯಲ್ಲಿ ಆ ಟ್ರೀಟ್ಮೆಂಟ್ ಕೊಡಿಸಿ ಅದನ್ನು ಸಂಪೂರ್ಣವಾಗಿ ವಾಸಿ ಆಗೋ ರೀತಿನ ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಪ್ಲಾನ್ ಮಾಡಿ ಎಲ್ಲ ತೋರಿಸೋಂಥ ಕೆಲಸ ಮುಂದಿನ ದಿನಗಳಲ್ಲಿ ಖಂಡಿತ ಕೂಡ ಮಾಡ್ತೀವಿ. ಅವ್ರು ನೆನ್ನೆ ಮೊನ್ನೆಲ್ಲ ತೋರಿಸೋರೆ, ಡಾಕ್ಟ್ರು ಕೂಡ ಬಂದವರೆ, ಎಲ್ಲ ನೋಡೋ ಮಕ್ಳುಗಳ ಹತ್ರ ನಾವು ಮಾತಾಡ್ದೋ, ಅಣ್ಣ ಈ ಥರ ಆಗಿತ್ತು ಅಂತೇಳಿ ಆ ಮಕ್ಕಳು ನನ್ನ ಮಕ್ಕಳು ತಿಳ್ಕೊಂಡಿದ್ದೀವಿ ನಾವು. ಆದರೆ ಕೊನೆಯದಾಗಿ ತಂದೆ ತಾಯಲ್ಲಿ ಕೇಳೋದಿಷ್ಟೇ, ಅದೆಂಥ ಕಷ್ಟ ಆದರೂ ಕೂಡ ತಮ್ಮ ಮಕ್ಕಳಿಗೆ ತಮ್ಮ ಹತ್ರನೇ ಇಟ್ಕೊಂಡು ವಿದ್ಯಾಭ್ಯಾಸ ಕೊಡೋಂಥ ಕೆಲಸ ಖಂಡಿತ ಆಗಲಿ. ಯಾರೋ ತಂದೆ ತಾಯಿ ಇಲ್ಲ ಅಂದ್ರೆ ಓಕೆ, ತಾಯಿ ಇದ್ದು ತಂದೆ ಇಲ್ಲ ಅಂದ್ರೆ ಓಕೆ, ನೀವಿಬ್ಬರಿದ್ದು ಅದೆಷ್ಟೇ ಕೂಲಿ ಮಾಡಿದ್ರು ಪರವಾಗಿಲ್ಲ. ಈ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ಕೂಲಿ ಮಾಡಿ ಜೀವನ ಮಾಡ್ತಕ್ಕಂಥವ್ರು ನಾವು. ನಿಮ್ಮ ಮಕ್ಕಳನ್ನ ನಿಮ್ಮ ಮನೆಗೆ ಇರಿಸ್ಕೊಳ್ಳಿ. ಅಕಸ್ಮಾತ್ ಇಂಥ ಕಡೆ ಬಿಟ್ಟರೆ ನೀವು ಬಂದು ನೋಡ್ಕೊಂಡೋಗಿ ಮಠದ ಮೇಲೆ ಗೌರವ ಇಡಿ, ಆ ಮಟ್ಟಕ್ಕೆ ತಮ್ಮ ಕೈಲಾದಂಥ ಸಹಾಯ ಮಾಡೋಂಥ ಒಂದು ವ್ಯವಸ್ಥೆಗೆ ಹೋಗಿ. ಆದ ಕಾರಣ ಇವತ್ತು ಇದನ್ನು ಯಾರ್ಯಾರು ನೆನ್ನೆ ಮೊನ್ನೆ ಪ್ರಸಾರ ನೋಡಿದ್ರಿ, ಆದರೆ ಯಾವುದೇ ಕಾರಣಕ್ಕೂ ಸತ್ಯಾಸತ್ಯತೆ ಇಲ್ಲ, ಅದೆಲ್ಲ ಸುಳ್ಳು. ಇಡೀ ಒಟ್ಟಾರಕ್ಕೆ ಏನಾಗಿಲ್ಲ, ಅದು 6ರಿಂದ 7 ಜನಕ್ಕೆ 300 ಜನ ಮಕ್ಕಳಲ್ಲಿ 6ರಿಂದ 7 ಜನಕ್ಕೆ ಮಾತ್ರ ಆ ಥರ ಒಂದು ಬಂಗಾರ ಬಂದಿರೋದ್ರಿಂದ ಆ ಸಂಪೂರ್ಣವಾಗಿ ಟ್ರೀಟ್ಮೆಂಟ್ ಕೊಡಿಸಿ ಎಲ್ಲ ಮಾಡಿಸೋಂಥ ಕೆಲಸ ಸ್ವಾಮೀಜಿಯವರು ಮಾಡೋರೆ, ಆಡಳಿತ ಮಂಡಳಿನೂ ಕೂಡ ಮಾಡೈತೆ. ಯಾರೂ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಮಕ್ಕಳೆಲ್ಲರೂ ಕೂಡ ಕ್ಷಮ ಹೋಗೋರೆ, ಅವ್ರಿಗೆ ಅತಿ ಶೀಘ್ರವಾಗಿ ಟ್ರೀಟ್ಮೆಂಟ್ ಆಗೈತೆ, ಮುಂದೆ ಒಳ್ಳೇದಾದೇ ಆಗ್ತದೆ ಅವ್ರಿಗೆ. ಆದ ಕಾರಣ ಯಾರು ಇದನ್ನೇನೇನೋ ಬಿಂಬಿಸ್ಬಿಟ್ಟು ಏನೋ ಹೆಸರು ಮಾಡೋಕ್ಕೆ ಹೋಗಿ ಅವ್ರ ಯೋಗ್ಯತೆಗಳನ್ನ ಅವರೇ ಕಳ್ಕೊಂತಾರೆ. ಆದ ಕಾರಣ ಆ ತಾಯಿ ಅಷ್ಟೊಂದು ಜೀವನ ಮಾಡ್ತಕ್ಕಂಥ ತಾಯಿ ನೆನೆ ಮಕ್ಕಳು ನೀನು ಕರ್ಕೊಂಡೋಗಿದ್ಯಾ, ಅಟ್ಲೀಸ್ಟ್ ಹುಷಾರಾಗಿ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಸೋಂಥ ಕೆಲಸ ಆ ಮಹಾತಾಯಿ ಮಾಡಲಿ. ನಾವು ನೆನ್ನೆ ಇಲ್ಲಿದ್ದಿದ್ರೆ ಚೆನ್ನಾಗಿರ್ತಿರ್ಲಿಲ್ಲ ಅದು ಪರಿಣಾಮ. ಬಂದ್ಬಿಟ್ಟು ಸುಮ್ಮನೆ ಮಠದ ಮುಂದೆ ನಿನ್ನ ಮಕ್ಕಳನ್ನೇ ನಿನಗೆ ಸಾಕಂತ ಯೋಗ್ಯತೆ ಇಲ್ಲ, ತಾಂಬಂದು ಮಠಕ್ಕೆ ಬಿಟ್ಬಿಟ್ಟು ನೀನೆಲ್ಲ ಸೋಕೆ ಮಾಡ್ಕೊಂಡು ಜೀನ್ಸ್ ಹಾಕೊಂಡು ಟೀ ಶರ್ಟ್ ಹಾಕೊಂಡು ತಿರುಗ್ತೀಯ ಅಂತ ಜನ ಎಲ್ಲ ಮಾತಾಡ್ತಾರೆ. ಅಂಥವ್ರು ನೆನ್ನೆ ಬಂದ್ಬಿಟ್ಟು ನೀನು ಇಲ್ಲಿ ಹಾಗೆ ಹೀಗೆ ಅಂತ ಮಾತಾಡ್ಬಿಟ್ರೆ ಈ ಮಠದ ಇತಿಹಾಸ ನಿನ್ಗೆ ಗೊತ್ತಿಲ್ಲ ಅನ್ನಿಸ್ತದೆ ತಾಯಿ. ಮಾಧ್ಯಮದವ್ರಿಗೂ ಕೇಳೋದಿಷ್ಟೇ, ಸತ್ಯಾಸತ್ಯತೆ ಗೊತ್ತಿಲ್ಲದಲೆ ಸುಳ್ಳು ಪ್ರಚಾರಗಳನ್ನ ಮಾಡಿ ಇವತ್ತು 300 ಮಕ್ಕಳು ಅನಾಥ ಮಕ್ಕಳಿಗೆ ಅನಾಥ ಆಗಂಥ ಕೆಲಸ ನೀವು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಸ್ವಾಮಿಯವರು ಬುದ್ಧಿಯವರು ತುಂಬ ನೋವು ತಿಂತವ್ರೆ. ನಾನು ಭಿಕ್ಷೆ ಬೇಡ್ಸಾಗ್ತಾ ಇರ್ತಕ್ಕಂಥ ಮಕ್ಕಳುಗಳಿಗೆ ನನ್ನ ಅಪಪ್ರಚಾರ ಮಾಡ್ತಾರೆ ಅಂದಾಗ ಅವರು ಸಮಾಜ ಸೇವೆ ಬಗ್ಗೆ ಹಿನ್ನಡೆ ಆಗೋಂಥ ಕೆಲಸ ಆಗ್ತದೆ. ಆದ ಕಾರಣ ಆ ಕೆಲಸ ಆಗೋದು ಬೇಡ. ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಮಕ್ಕಳೆಲ್ಲ ಸುಭಿಕ್ಷೋತ ಹೋಗೋರೆ. 14ನೇ ತಾರೀಕು 15ನೇ ತಾರೀಕು ಅವ್ರ ತಂದೆ ತಾಯಿನೂ ಕೂಡ ಕರ್ಸಿ ಮಾತಾಡ್ತೀನಿ ಅಂತೇಳಿ ಆಡಳಿತ ಮಂಡಳಿ ಮತ್ತು ಸ್ವಾಮೀಜಿಯರು ಎಲ್ಲರೂ ಕೂಡ ಹೇಳೋರೆ. ಇದು ಯಾರು ಆತಂಕ ಪಡೋದು ಬೇಡ. ಮುಂದೆ ಈ ವಿಚಾರನ ಹಂಗೇನಾದ್ರು ಕೂಡ ನಾವು ಪ್ರಚಾರ ಮಾಡಿ ಮಾಡ್ತೀವಿ ನಂಗಿದ್ರೆ ಆ ಮಕ್ಕಳಿಗೆಲ್ಲ ಒಂದೊಂದು ಜೊತೆ ಬಟ್ಟೆ, ಆ ಮಕ್ಕಳಿಗೆಲ್ಲ ಹಾಸ್ಪಿಟ್ಲ್ ತೋರಿಸೋಂಥ ಕೆಲಸ ಯಾರು ಪ್ರಚಾರ ಮಾಡ್ತಾರೆ ಮಾಧ್ಯಮದಲ್ಲಿ ಅವ್ರು ತಾಂಬಂದು ಕೊಟ್ಟು ಇನ್ನೂ ಜೋರ ಮಾಡಲಿ, ಏನು ಬೇಜಾರಿಲ್ಲ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.